ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿನ ಮುಖ್ಯವಾಗಿ ನಿಮ್ಮ ಪರ್ಸನಿನ ಬಗ್ಗೆ, ಅವರ ಒಂದು ಭಾವನೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ರೀಡಿಂಗ್ ಇರುತ್ತೆ. ಹಾಗೆ ನಿಮ್ಮ ಕನಸು ಏನು, ಕನಸನ್ನು ನೀವು ಕಾಣ್ತಾ ಇದ್ದೀರಾ, ಆ ಕನಸು ನನಸಾಗುವಂಥ ಕಾಲ ಬಂದಿದೆಯಾ, ಮತ್ತು ಆ ಒಂದು ಪ್ರೀತಿಯಿಂದ ನೀವು ಮುಂಚಿನ ಹಾಗೆ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಪ್ರೀತಿ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಸಿಗ್ತಾ ಇದೆಯಾ? ಇವತ್ತಿನ ಟ್ಯಾರೋ ರೀಡಿಂಗ್ ಮಾಡೋದ್ರ ಮುಖಾಂತರ ಈ ಒಂದು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಹುಡುಕ್ತಾ ಹೋಗೋಣ. ಹಾಗೆ ವೀಕ್ಷಕರೇ, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ವೈಯಕ್ತಿಕವಾಗಿ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ಎಷ್ಟಾಗುತ್ತೆ ಫೀಸು, ಟೈಮ್ ಸ್ಲಾಟ್ಸ್ ಯಾವಾಗ ಸಿಗುತ್ತೆ ಅನ್ನೋ ಮಾಹಿತಿಯನ್ನು ತಿಳ್ಕೊಂಡು ನೀವು ಮುಂಚೆನೇ ಬುಕ್ ಮಾಡಿಕೊಂಡು ಅಪಾಯಿಂಟ್ಮೆಂಟನ್ನು ನೀವು ತೊಗೋಬೇಕಾಗುತ್ತೆ. ಹಾಗೆ ವೀಕ್ಷಕರೇ, ಎಷ್ಟೋ ಜನ ಕೇಳ್ತಾ ಇರ್ತೀರಾ, ಮೇಡಮ್ ನನಗೆ ಸಕ್ಸಸ್ ಸಿಗ್ತಾ ಇಲ್ಲ, ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗ್ತಾಯಿದೆ, ಮುಟ್ಟಿದಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅಡಚಣೆ ಅಂತಕ್ಕಂಥದ್ದು ಬಹಳ ಬರ್ತಾ ಇದೆ, ಏನು ಮಾಡೋದು, ಏನಾದರೂ ಪರಿಹಾರ ಇದೆಯಾ ಅಂತ. ಆ ಪರಿಹಾರವನ್ನು ನಾನು ವಿಡಿಯೋ ಎಂಡಿಂಗಲ್ಲಿ ನಾನು ತೋರಿಸ್ತಾ ಇದ್ದೇನೆ. ವಿಡಿಯೋವನ್ನು ಕೊನೆ ತನಕ ಖಂಡಿತ ನೋಡಿ ಅಂತ ಹೇಳ್ತಾ, ವೀಕ್ಷಕರೇ, ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಬೇಕಾಗುತ್ತೆ. ನೀವು ಯಾರಿಗೋಸ್ಕರ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಆ ಪರ್ಸನ್ ಯಾರಾದರೂ ಆಗಿರ್ಬೋದು. ಆ ಪರ್ಸನಿನ ಹೆಸರು ಅಥವಾ ಅವರ ಒಂದು ಭಾವಚಿತ್ರವನ್ನು ಮನಸ್ಸಿನಲ್ಲೇ ನೆನಪಿಸ್ಕೊಳ್ಳಿ. ಆ ಒಂದು ವ್ಯಕ್ತಿ ಏನು ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಮತ್ತೆ ವಾಪಸ್ ಆಗುವಂತಹ ಒಂದು ಪರಿಸ್ಥಿತಿ ಬರುತ್ತಾ, ಏನು ನಡೀತಾ ಇದೆ ಅವರ ಒಂದು ಜೀವನದಲ್ಲಿ, ಯೂನಿವರ್ಸ್ ಕನೆಕ್ಟ್ ಮಾಡಿ. ಓಕೆ, ಏನು ನಡೀತಾ ಇದೆ, ಯಾಕೆ ಆ ಪರ್ಸನ್ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಏನಾದರೂ ಮೇಜರ್ ರೀಸನ್, ಕಾರಣ ಏನಾದರೂ ಇದೆಯಾ? ಓಕೆ, ಇದು ನಿಮ್ಮ ಒಂದು ಪರ್ಸನಿನ ಒಂದು ಎನರ್ಜೀಸ್ ಆಗಿರುತ್ತೆ ವೀಕ್ಷಕರೇ. ಹಾಗೆ ನಿಮ್ಮ ಎನರ್ಜೀಸ್ ಯಾವ ರೀತಿ ಇದೆ, ಈ ಒಂದು ಸಂಬಂಧದಲ್ಲಿ ನಿಮ್ಮ ಒಂದು ಎನರ್ಜೀಸ್ ಯಾವ ಥರ ಇದೆ ನೋಡೋಣ. ನಿಮ್ಮ ಒಂದು ಎನರ್ಜೀಸ್ ಯಾವ ಥರ ಇದೆ. ಓಕೆ, ವೀಲ್ ಆಫ್ ಫಾರ್ಚೂನ್ ಬಂದಿದೆ ವೀಕ್ಷಕರೇ. ಈ ಒಂದು ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲಿ ನೀವು ನೋಡ್ಬೋದಾಗಿದೆ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡೋದಾದರೆ ನಮಗೆ 10 ಆಫ್ ವ್ಯಾಂಡ್ಸ್ ಬಂದಿದೆ. ಒಂದು ರೀತಿ ಹೇಳಬೇಕು ಅಂದರೆ ಕರೆಂಟ್ ಸಿಚುವೇಶನ್ ಸಹ ನಿಮ್ಮದು ಇದೇ ರೀತಿ ಇದೆ ಅಂತ ಹೇಳ್ಬೋದು. ತುಂಬಾ ಕಷ್ಟಕರವಾದ ಪರಿಸ್ಥಿತಿ, ಆ್ಯಂಡ್ ತುಂಬಾ ಎಷ್ಟೋ ಜನ ತುಂಬ ಪ್ರೆಷರಲ್ಲಿದ್ದೀರಾ. ಮನೆಯಲ್ಲಿ ಸಹ ನಿಮಗೆ ತುಂಬಾ ಒಂದು ಪ್ರೆಷರ್ ಅಂತಕ್ಕಂಥದ್ದು ಕೊಡ್ತಾ ಇದ್ದಾರೆ. ಮದುವೆ ವಿಚಾರದ ಬಗ್ಗೆ ಆಗಿರ್ಬೋದು, ಅಥವಾ ಕೆಲಸದ ವಿಚಾರ ಬಗ್ಗೆ ಸಹ ನೀವು ತುಂಬಾ ತಲೆಕೆಡಿಸ್ಕೊಂಡಿದ್ದೀರಾ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಆ ಸ್ಟ್ರೆಸ್, ಪ್ರೆಷರ್ ಅಂತಕ್ಕಂಥದ್ದು ನಿಮ್ಮನ್ನು ರಾತ್ರಿ ಹಗಲು ಎಷ್ಟು ಮಟ್ಟಿಗೆ ನಿಮಗೆ ಅದು ಬೇಸರ ಉಂಟು ಮಾಡ್ತಾ ಇದೆ ಅಂತಂದರೆ, ನಿಮಗೆ ನಿದ್ದೆ ಸಹ ಸರಿಯಾಗಿ ಆಗ್ತಿಲ್ಲ, ಏನೋ ಒಂಥರ ತಳಮಳ, ಏನೋ ಒಂಥರ ಟೆನ್ಷನ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅಂತಲೇ ಹೇಳಬಹುದು. ಹಾಗೆ ವೀಕ್ಷಕರೇ, ಫ್ಯಾಮಿಲಿ ಕಡೆಯಿಂದಾನೇ ನಿಮಗೆ ಸರಿಯಾದ ಸಪೋರ್ಟ್ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ. ನಿಮ್ಮ ಪ್ರೀತಿಗೆ ಸಪೋರ್ಟ್ ಮಾಡಬೇಕಿರ್ತಕ್ಕಂತಹ ಒಂದು ಫ್ಯಾಮಿಲಿ ಏನಿದೆ ನಿಮ್ಮ ವಿರುದ್ಧವಾಗಿ ನಿಂತಿದೆ ಅಂತ ಹೇಳ್ಬೋದು. ಅಥವಾ ನಿಮ್ಮ ಒಂದು ಪ್ರೀತಿಯನ್ನು ಒಪ್ಕೋತಾ ಇಲ್ಲ, ಅಥವಾ ನಿಮ್ಮ ಪರ್ಸನ್ ಸಹ ಈ ಒಂದು ವಿಚಾರವಾಗಿ ಕುರಿತಾಗಿ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ. ಯಾಕಂದರೆ ಅವರ ಮನೆಯಲ್ಲೂ ಸಹ ಬಹಳ ಒಂದು ವಿಚಾರಗಳು ಇಲ್ಲಿ ಚರ್ಚೆ ಆಗುತ್ತೆ ನಿಮ್ಮ ಬಗ್ಗೆ, ಅಥವಾ ಇವರ ಒಂದು ಫ್ಯೂಚರ್ ಬಗ್ಗೆ ಅಂತಕ್ಕಂಥದ್ದು ವಿಚಾರಗಳು ಬಹಳ ಚರ್ಚೆ ಆಗುತ್ತೆ. ಪ್ರಪೋಸಲ್ಸ್ ಬಗ್ಗೆ ಚರ್ಚೆ ಆಗುತ್ತೆ. ಆ್ಯಂಡ್ ಅವರ ಒಂದು ಮನೆಯವರು ಹೇಳಬೇಕು ಅಂತಂದರೆ, ಅವರು ಹುಡುಕಿದಂತಹ ಅಥವಾ ಒಂದು ಅರೇಂಜ್ ಮ್ಯಾರೇಜ್ ಆಗುವಂಥ ತುಂಬಾ ಒಂದು ರೀತಿ ಒತ್ತಾಯ ಮಾಡ್ತಕ್ಕಂಥ ಸಿಚುವೇಶನ್ಸ್ ಇಲ್ಲಿ ತುಂಬಾ ಇದೆ. ಹಾಗಾಗಿ ನಿಮ್ಮ ಪರ್ಸನ್ಗೆ ಏನಾಗಿದೆ ಅಂತಂದರೆ, ಅವ್ರಿಗೆ ಆಸೆ ಆಕಾಂಕ್ಷೆಗಳಿದ್ರೂ ಅವರು ಒಂದು ರೀತಿ ಹೇಳಬೇಕು ಅಂದರೆ ತ್ಯಾಗ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ನಿಮಗೆ ಬಹುಶಃ ಈ ಒಂದು ವ್ಯಕ್ತಿ ಸುಮಾರು ಸಲ ಹೇಳಿರ್ತಾರೆ, ಇಲ್ಲ ನಮ್ಮ ಮನೆಯಲ್ಲಿ ಒಪ್ಪಲ್ಲ, ಅಥವಾ ಅವರ ಒಂದು ಒಪ್ಪಿಗೆ ಇಲ್ಲದೆ ನಾನು ಮುಂದುವರಿಯೋಕ್ಕಾಗಲ್ಲ. ಎಷ್ಟೇ ವರ್ಷದ ಒಂದು ರಿಲೇಷನ್ಶಿಪ್, ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಇದಾಗಿದ್ರೂ ಅಟ್ ದ ಸೇಮ್ ಟೈಮ್ ಅವ್ರಿಗೆ ಒಂದು ರೀತಿ ಹೇಳಬೇಕು ಅಂದರೆ ಆ ಭಯ, ಒಂದು ಆತಂಕ. ಓಕೆ, ಮನೆಯವರು ಏನು ಮಾಡ್ತಾರೆ, ಏನು ಹೇಳಬಹುದು ಮನೆಯವರು ಅನ್ನೋದ್ರ ಬಗ್ಗೆ ಇವರಿಗೆ ತುಂಬಾ ಆತಂಕ ಅಂತಕ್ಕಂಥದ್ದು ಕಾಣ್ತಾ ಇದೆ ವೀಕ್ಷಕರೇ. ಹಾಗೆ ನಿಮ್ಮ
ಪರ್ಸನ್ ಅವ್ರ ಮನಸ್ಸಲ್ಲಿ ಎಷ್ಟೇ ಒಂದು ಆಸೆ ಆಕಾಂಕ್ಷೆ ನಿಮ್ಮ ಬಗ್ಗೆ ಇದ್ರೂ ಸಿಚುವೇಶನ್ಸ್ ಹೆಂಗೆ ಬರ್ತವೆ ಇವರ ಲೈಫಲ್ಲಿ ಅಂತಂದರೆ ತುಂಬ ಹೆಲ್ಪ್ಲೆಸ್ ಆಗೋಗ್ತಾರೆ. ಏನೂ ಮಾಡೋಕ್ಕಾಗದೇ ಇರ್ತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮ ಪರ್ಸನ್ ಸಿಕ್ಕಾಕೊಂಡ್ಬಿಡ್ತಾರೆ ಇಲ್ಲಿ. ಸೊ ಹಾಗಾಗಿ ಇವ್ರಿಗೆ ಆಸೆ ಆಕಾಂಕ್ಷೆಗಳಿದ್ರೂ ಬ್ಯಾಲೆನ್ಸ್ ಮಾಡೋದಕ್ಕೆ ಇವ್ರಿಗೆ ಬಹಳ ಕಷ್ಟ ಆಗುತ್ತೆ. ಆದರೆ ಇವರು ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ಇವರ ಚಕ್ರಾಸ್ ಆಗಿರ್ಬೋದು ಅಥವಾ ಇವ್ರ ಮ್ಯಾನಿಫೆಸ್ಟೇಷನ್ ಎಲ್ಲ ಒಂದು ರೀತಿ ಬ್ಯಾಲೆನ್ಸ್ ಮಾಡುವಂತಹ ಒಂದು ಪೊಟೆನ್ಷಿಯಲ್, ಒಂದು ಶಕ್ತಿ ಇವರಲ್ಲಿದೆ ಅಂತ ಹೇಳ್ಬೋದು. ಸೊ ಇವರು ಮನಸ್ಸು ಮಾಡಿದ್ರೆ ಯಾವುದೇ ಒಂದು ಕಠಿಣ ಪರಿಸ್ಥಿತಿ ಆಗಿರ್ಬೋದು, ಎಂಥ ಒಂದು ಸಿಚುವೇಶನ್ಸ್ನ ಇವರು ಫೇಸ್ ಮಾಡಿ ಈ ಒಂದು ಪ್ರೀತಿಯನ್ನು ಗೆದ್ಕೊಳ್ತಕ್ಕಂತಹ ಒಂದು ಸಿಚುವೇಶನ್ ಇಲ್ಲಿ ಸಂದರ್ಭ ಇಲ್ಲಿ ಎದುರಾಗ್ತಾ ಇದೆ. ಹಾಗಾಗಿ ನಿಮ್ಮ ಪರ್ಸನ್ ಏನು ಅವಕಾಶ ಸಿಕ್ಕಿದೆ ನಿಮ್ಮ ಮೇಲೆ, ಒಂದು ಲಾಸ್ಟ್ ಚಾನ್ಸ್ ಅಂತ ನಾವೇನು ಹೇಳ್ತೀವಿ, ಆ ಒಂದು ಅವಕಾಶವನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಅವರ ಒಂದು ಆಸೆ ಆಕಾಂಕ್ಷೆಗಳಂತಕ್ಕಂಥದ್ದನ್ನು ಸ್ಥಿರವಾಗಿ ಸಂಕಲ್ಪವನ್ನು ಮಾಡಿಕೊಂಡು ಅದರ ಮೇಲೆ ವರ್ಕ್ ಮಾಡ್ತಾ ಹೋದರೆ ಖಂಡಿತ ಅವರ ಆಸೆ ಆಕಾಂಕ್ಷೆ ಫುಲ್ಫಿಲ್ ಆಗುತ್ತೆ. ನೀವು ಅಂದುಕೊಂಡ ಹಾಗೆ ನಿಮ್ಮ ವ್ಯಕ್ತಿ ಸಹ ನಿಮ್ಮ ಲೈಫಲ್ಲಿ ಬರ್ತಾರೆ. ಮದುವೆ ಮಾತುಕತೆ ಅಂತಕ್ಕಂಥದ್ದನ್ನು ಸಹ ಅವರು ಮುಂದುವರಿಸ್ತಾರೆ ಅಂತ ಹೇಳ್ಬೋದು. ಆದರೆ ನಿಮ್ಮ ಒಂದು ಎನರ್ಜೀಸ್ನ ನಾನು ನೋಡ್ತಾ ಇದ್ದೀನಿ. ಸೊ ನಿಮ್ಗೆ ಹೆಂಗಂದರೆ ನೀವು ಈ ಒಂದು ಪರ್ಸನ್ ಜೊತೆ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಅಂತಕ್ಕಂಥದ್ದನ್ನು ಬಹಳ ಇಟ್ಕೊಂಡಿದ್ರೆ, ಅಂದರೆ ಈ ಪರ್ಸನ್ನೇ ಎಲ್ಲ, ಈ ಪರ್ಸನ್ ಇಲ್ಲ ಅಂದರೆ ನನ್ನ ಜೀವನ ಗ್ರಹಣ ಹಿಡಿದಂತೆ, ಒಂದು ರೀತಿ ಹೇಳಬೇಕು ಅಂದರೆ ಬಹಳ ಕತ್ತಲು ಆವರಿಸ್ಕೊಳುತ್ತೆ ನನ್ನ ಜೀವನದಲ್ಲಿ ಅಂತಕ್ಕಂಥ ಒಂದು ಸಿಚುವೇಶನ್ನ ನೀವು ತುಂಬಾ ಫೇಸ್ ಮಾಡ್ತಾ ಇದ್ದೀರಾ ಎಷ್ಟೋ ಜನ. ಹಾಗೆ ನಿಮ್ಮ ಒಳಗಡೆ ಅಂತರಾತ್ಮದಲ್ಲಿ ಸಹ ತುಂಬ ಗೊಂದಲಗಳು. ಸೊ ಇದು ಫಿಸಿಕಲ್ ಫೈಟ್ ಅಂತ ನಾನು ಹೇಳೋದು ಬದಲು ನಿಮ್ಮ ಒಳಗಡೆನೇ ಆಗ್ತಾ ಇರ್ತಕ್ಕಂತಹ ಒಂದು ಯುದ್ಧ ಅಂತ ಹೇಳಬಹುದು. ಸೊ ಕೆಲವೊಮ್ಮೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ, ಮತ್ತು ಕೆಲವೊಮ್ಮೆ ನೆಗೆಟಿವ್ ಝೋನ್ಗೆ ಹೋಗ್ಬಿಡ್ತೀರಾ. ಇದು ವರ್ಕೌಟ್ ಆಗಿಲ್ಲ ಅಂದರೆ ಏನು ಮಾಡೋದು, ಅಥವಾ ನನ್ನ ಪರ್ಸನನ್ನು ರಿಜೆಕ್ಟ್ ಮಾಡಿದ್ರೆ ಏನು ಮಾಡ್ಬೋದು. ಸೊ ಈ ಥರ ಹಲವಾರು ಯೋಚನೆಗಳು ನಿಮ್ಮನ್ನು ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮ್ಮ ಪರ್ಸನ್ ಹೆಂಗಂದರೆ ನೀವು ತುಂಬ ಒಲವನ್ನು ಕೊಡ್ತಾ ಇದ್ದೀರಾ, ಎಲ್ಲ ರೀತಿಯ ಒಂದು ಸಪೋರ್ಟ್ ಕೊಡೋಕ್ಕೂ ನೀವು ರೆಡಿ ಇದ್ದೀರಾ. ಆದರೆ ಆ ಪರ್ಸನ್ ಅಂತಕ್ಕಂಥದ್ದು ಅಲ್ಲಿ ಅಡ್ಜಸ್ಟ್ ಆಗ್ತಾ ಇಲ್ಲ. ಅವ್ರಿಗೆ ನಿಮ್ಮ ಭಾವನೆ ಮೇಲೆ ಕಿಂಚಿತ್ತು ಅಭಿಮಾನ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತಿಲ್ಲ. ಹಾಗೆ ವೀಕ್ಷಕರೇ, ನೀವು ಗಿವ್ ಅಪ್ ಮಾಡೋಕ್ಕೂ ರೆಡಿ ಇಲ್ಲ. ಹಂಗೆ ನೋಡೋಕ್ಕೆ ಹೋದರೆ ನೀವು ಈ ಪ್ರೀತಿಯನ್ನು ಮ್ಯಾನಿಫೆಸ್ಟ್ ಮಾಡಲೇಬೇಕು ಅಂತ ತುಂಬಾ ಹಠ ಹಿಡಿದು ಕೂತಿದ್ದೀರಾ. ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬೇಕೇ ಬೇಕು ಅಂತ ತುಂಬ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಿದ್ದೀರಾ. ಆ್ಯಂಡ್ ಎಷ್ಟೋ ಜನ ಕೇಳ್ತೀರಾ, ಮೇಡಮ್ ನಾನು ಈ ರೀತಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ, ಇದು ಸರಿ ಹೋಗುತ್ತಾ, ಮತ್ತೆ ಆ ವ್ಯಕ್ತಿ ನನ್ನ ಲೈಫಿಗೆ ಬರ್ತಾರಾ ಅಂತ. ನಿಮ್ಮ ಪ್ರೀತಿ ಫ್ಯೂಚರಲ್ಲಿ ಇಲ್ಲಿ ಸಿಗ್ತಾ ಇದೆ, ಮ್ಯಾನಿಫೆಸ್ಟೇಷನ್ ಅಂತಕ್ಕಂಥದ್ದು ಇಲ್ಲಿ ಆಗ್ತಾ ಇದೆ. ಆ್ಯಂಡ್ ಒಂದು ಪಾಸಿಟಿವ್ ಕರ್ಮ ಅಂತಕ್ಕಂಥದ್ದು ನಿಮ್ಮ ಕಡೆ ಬರ್ತಾ ಇದೆ ಫ್ಯೂಚರಲ್ಲಿ. ಸೊ ಹಾಗಾಗಿ ವೆಯ್ಟ್ ಮಾಡಬೇಕಾಗತ್ತೆ ಅಂತ ಹೇಳ್ಬೋದು. ಸೊ ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ಈ ಒಂದು ಸಂದರ್ಭದಲ್ಲಿ, ಈ ಒಂದು ವಿಚಾರವಾಗಿ. ಏಂಜಲ್ಸ್, ಮೆಟಟ್ರಾನ್ ಏಂಜಲ್. ಓಕೆ, ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ ಹೇಳ್ತಾ ಇದ್ದಾರೆ. ಏನಾಗ್ಬೋದು ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್? ಓಕೆ, ಲೆಟ್ ಗೋ ಅಂತ ಹೇಳ್ತಾರೆ. ಏನನ್ನು ಲೆಟ್ ಗೋ ಮಾಡಬೇಕು? ಓಕೆ, ರಿಕವರಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವುದೇ ರೀತಿಯ ಒಂದು ಭಯ ಆಗಲಿ, ನೆಗೆಟಿವ್ ಥಿಂಕಿಂಗ್ನ ನೀವೇನು ಮಾಡ್ತಾ ಇದ್ದೀರಾ. ಆ್ಯಂಡ್ ಕೆಲವರು ನೋಡಿ ತುಂಬ ಅಬ್ಸೆಸ್ಡ್ ಆಗಿಬಿಟ್ಟಿರ್ತೀರ ವೀಕ್ಷಕರು. ಅಂದರೆ ಆ ಪರ್ಸನ್ ನಿಮ್ಮನ್ನು ಎಷ್ಟು ಅವಾಯ್ಡ್ ಮಾಡಿದ್ರು ನೀವೇ ಪದೇ ಪದೇ ಹೋಗಿ ಮೆಸೇಜ್ ಮಾಡೋದು, ಆ ಕಾಲ್ಗಳನ್ನು ಮಾಡೋದು, ಅವ್ರು ಬ್ಲಾಕ್ ಮಾಡಿರ್ತಾರೆ. ಆದರೂ ನೀವೇ ಬೇರೆ ಬೇರೆ ಸಿಮ್ ಕಾರ್ಡನ್ನ ಚೇಂಜ್ ಮಾಡಿಕೊಂಡು ಕರೆಯನ್ನು ಮಾಡೋದು, ಅವ್ರಿಗೆ ಅಪ್ರೋಚ್ ಮಾಡೋದು, ಇದೆಲ್ಲ ತುಂಬ ಮಾಡ್ತಾ ಇರ್ತೀರಾ. ದಯವಿಟ್ಟು ಆ ಅಬ್ಸೆಷನ್ನ ಲೆಟ್ ಗೋ ಮಾಡಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ಯಾಕಂದರೆ ನೀವು ಎಷ್ಟು ಆ ಒಂದು ವ್ಯಕ್ತಿಯನ್ನು ಚೇಸ್ ಮಾಡ್ತೀರಾ, ಹಿಂದೆ 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 ಹೋಗ್ತೀರಾ, ಅಷ್ಟೇ ಬೇಗ ಆ ಒಂದು ವ್ಯಕ್ತಿ ನಿಮ್ಮಿಂದ ದೂರ ದೂರ ಸರಿತಾ ಹೋಗ್ತಾರೆ. ಹಾಗಾಗಿ ಫಸ್ಟು ಚೇಸ್ ಮಾಡೋದನ್ನು ನಿಲ್ಲಿಸ್ಬೇಕಿಲ್ಲಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಚೇಸ್ ಮಾಡೋದನ್ನು ನಿಲ್ಲಿಸಿ, ಆ್ಯಂಡ್ ಕೆಲವೇ ಒಂದು ತಿಂಗಳಲ್ಲಿ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ನಿಮ್ಮ ಪ್ರೀತಿ ಒಂದು ಹಂತಕ್ಕೆ ರಿಕವರಿ ಆಗುತ್ತೆ ಅಂತ ಏಂಜಲ್ಸ್ ಇಲ್ಲಿ ನೇರವಾಗಿ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ವೀಕ್ಷಕರೇ. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇವತ್ತಿನ ರೀಡಿಂಗ್ ಇಷ್ಟ ಆಗಿದೆ, ಕನೆಕ್ಟ್ ಆಗಿದೆ ಅಂದ್ಕೋತೀನಿ.
ಹಾಗೆ ನಾನು ಹೇಳಿದ್ದೆ ಒಂದು ಸಕ್ಸಸ್ ಬ್ರೇಸ್ಲೆಟ್ ಬಗ್ಗೆ ನಾನು ಮಾತಾಡ್ತೀನಿ ಅಂತ. ಸೊ ನೀವು ವೀಕ್ಷಕರೇ, ನಾನಿದು ನನ್ನ ಸುಮಾರು ವೀಡಿಯೋಸಲ್ಲಿ ನಾನು ಹೇಳಿದ್ದೇನೆ ಆಲ್ರೆಡಿ ಈ ಒಂದು ಅದ್ಭುತವಾದ ಕ್ರಿಸ್ಟಲ್ಸ್ ಬಗ್ಗೆ. ಇದು ಪಂಚಮುಖಿ ರುದ್ರಾಕ್ಷ ಮತ್ತು ಸಿಟ್ರೀನಿಂದ ಮಾಡಿರ್ತಕ್ಕಂಥ ಒಂದು ಬ್ರೇಸ್ಲೆಟ್ ಆಗಿರುತ್ತೆ. ಇದನ್ನು ನಾವು ಸಕ್ಸಸ್ ಬ್ರೇಸ್ಲೆಟ್ ಅಂತ ಕರಿತೀವಿ. ಯಾಕಪ್ಪ ಅಂತಂದರೆ ನೀವು ಇಲ್ಲಿ ಗಮನಿಸ್ಬೋದು, ರುದ್ರಾಕ್ಷಿ ಪಂಚಮುಖಿದಿದೆ, ವಿಚ್ ಈಸ್ ಫಾರ್ ಅಬಂಡೆನ್ಸ್. ಅಂದರೆ ನಿಮ್ಮ ಲೈಫಲ್ಲಿ ಬರ್ತಕ್ಕಂಥ ಒಂದು ಸುಖ ಭೋಗಗಳು, ಒಂದು ಹಣಕಾಸಿನ ವಿಚಾರ, ಒಂದು ಶ್ರೀಮಂತಿಕೆಗೆ ಈ ಒಂದು ರುದ್ರಾಕ್ಷಿ ಕಾರಣ ಆಗಿರುತ್ತೆ. ಹಾಗೆ ಸಿಟ್ರೀನ್ ಸ್ಟೋನ್ ಸಹ ನಾವಿಲ್ಲಿ ಆ್ಯಡ್ ಮಾಡಿದ್ದೀವಿ. ಸಿಟ್ರೀನ್ ಬಂದ್ಬಿಟ್ಟೆ ಒಂದು ಗುರುವಿನ ಆಶೀರ್ವಾದ ಇರ್ತಕ್ಕಂತಹ ಒಂದು ಕ್ರಿಸ್ಟಲ್, ಯೆಲ್ಲೋಯಿಶ್ ಇರುತ್ತೆ ನೋಡಿ. ಸೊ ಒಂದು ಗುರುವಿನ ಆಶೀರ್ವಾದ ಹಾಗೆ ಒಂದು ಶಿವನ ಅಂಶ ಎರಡೂ ಸೇರಿದಾಗ ನಿಮಗೆ ನಿಂತಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಸಹ ಯಶಸ್ವಿಯಾಗಿ ಮುನ್ನಡೆಯುತ್ತೆ. ಆ್ಯಂಡ್ ನಿಮಗೆ ಬರಬೇಕಾಗಿರ್ತಕ್ಕಂಥ ಗೌರವ, ಹಣಕಾಸು, ಸ್ಥಾನಮಾನ ಎಲ್ಲವೂ ನಿಮಗೆ ನಿಧಾನಕ್ಕೆ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಸೊ ಅತ್ಯಂತ ಒಂದು ಶಕ್ತಿಶಾಲಿ ಆದಂಥ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ಇದಾಗಿರುತ್ತೆ. ತುಂಬಾ ಒಂದು ಯೋಚನೆ ಮಾಡಿ ಒಂದು ಕಾನ್ಸೆಪ್ಟಿಂದ ಈ ಒಂದು ಬ್ರೇಸ್ಲೆಟನ್ನು ರೆಡಿ ಮಾಡಿದ್ದೀವಿ. ಹಾಗೆ ಯಾರೆಲ್ಲ ಬ್ರೇಸ್ಲೆಟ್ ಖರೀದಿರ ತಪ್ಪದೆ ಒಂದು ಸೆಲೆನೈಟ್ ಪ್ಲೇಟ್ನ ಸಹ ಖರೀದಿ ಮಾಡಬೇಕಾಗುತ್ತೆ. ಯಾಕಂದರೆ ಪ್ರತಿ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ನೀವು ಬ್ರೇಸ್ಲೆಟ್ಸ್, ಯಾವುದೇ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಇಲ್ಲಿ ಅದನ್ನು ಬಿಚ್ಚಿಬಿಟ್ಟು ಈ ಥರ ಒಂದು ಸೆಲೆನೈಟ್ ಕ್ರಿಸ್ಟಲ್ ಮೇಲೆ ಇಟ್ಬಿಟ್ಟು ಮಲ್ಕೋಬೇಕಾಗುತ್ತೆ. ಮತ್ತು ಮುಂಜಾನೆ ಎದ್ದು ಸ್ನಾನಾದಿಗಳನ್ನು, ಪೂಜೆಗಳನ್ನು ಮುಗಿಸಿ ಮತ್ತೆ ಈ ಒಂದು ಬ್ರೇಸ್ಲೆಟ್ನ ಲೆಫ್ಟ್ ಹ್ಯಾಂಡಿಗೆ ಧರಿಸ್ಬಿಟ್ಟು ನೀವು ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ಬೋದಾಗಿದೆ. ಸೊ ದಟ್ ಈ ಬ್ರೇಸ್ಲೆಟ್ ದಿನವಿಡೀ ಏನು ನೆಗೆಟಿವಿಟಿನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ, ನೈಟ್ ಸೆಲೆನೈಟ್ ಪ್ಲೇಟ್ ಮೇಲೆ ಇಡೋದ್ರಿಂದ ಈ ಒಂದು ಬ್ರೇಸ್ಲೆಟ್ ಕ್ಲೆನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಆದಷ್ಟು ನಾವು ಎಲ್ಲ ಕ್ರಿಸ್ಟಲ್ಸ್ ನಾನು ಸೆಲೆನೈಟ್ ಪ್ಲೇಟ್ ಮೇಲೇ ಇಡ್ತೀವಿ. ಸೊ ಈ ಎರಡೂ ಒಂದು ಕಾಂಬಿನೇಷನ್ ಏನಿದೆ ಇದನ್ನು ನೀವು ತೊಗೊಂಡು ಖಂಡಿತವಾಗ್ಲೂ ನೀವು ಯೂಸ್ ಮಾಡ್ಬೋದು. ಅತ್ಯಂತವಾದ ನೀವು ಒಂದು ಒಳ್ಳೆಯ ರಿಸಲ್ಟ್ಸ್ ಅಂತಕ್ಕಂಥದ್ದು ತುಂಬ ಬೇಗ ನಿಮ್ಮ ಲೈಫಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ಮಾಹಿತಿಯೊಂದಿಗೆ ವಿಡಿಯೋವನ್ನು ಇಲ್ಲಿ ಎಂಡ್ ಮಾಡ್ತಾ ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ ವೀಕ್ಷಕರೇ. ಎಲ್ಲರಿಗೂ ನಮಸ್ತೆ, ಹರೇ ಕೃಷ್ಣ.